ನಮಸ್ಕಾರ ರೀ ಅಣ್ಣಾರ, ಏನು ಮಾಡಾಕತ್ತೀರಿ? ಎಲ್ಲೇ ಅಗಡಿ ತೋಟ ಐತಂತ ಕೇಳಿರೇನು? ಅಬ್ಬಾಬಾಬಾಬಾಬಾಬಾ, ಏನು ಭಾರಿ ಐತ್ರಿ ಅಗಡಿ ತೋಟ. ಮಸ್ತ್ ಐತಿ ಬಿಡ್ರಪ್ಪ. ನಾನು ಕೇಳೀನ್ರಿ, ನೋಡೀನ್ರಿ. ಅದು ಅಗಡಿ ತೋಟ ಇಲ್ಲೇ ಕರ್ನಾಟಕ ರಾಜ್ಯದೊಳಗೆ ಹಾವೇರಿ ಜಿಲ್ಲೆಯೊಳಗೆ ಶಿಗ್ಗಾವಿ ತಾಲೂಕಿನೊಳಗೆ ಬರ್ತೈತಿ. ಅಲ್ಲೇ ಕುನ್ನೂರು ಅಂಥೇಳಿ ಒಂದು ಗ್ರಾಮ ಐತಿ. ಆ ಗ್ರಾಮದೊಳಗೆ ಈ ಅಗಡಿ ತೋಟ ಬರ್ತೈತಿ ನೋಡಪ್ಪ. ಈ ಅಗಡಿ ತೋಟಕ್ಕೆ ಹೋಗ್ಬೇಕಾದ್ರೆ ಪುನಃ ಬೆಂಗಳೂರು ಹೆದ್ದಾರಿ ಏನೈತಲ್ರಿ, NH4 ಅಂಥೇಳಿ, ಅಲ್ಲಿ ತಡಸ ಅಂಥೇಳಿ ಒಂದು ಕ್ರಾಸ್ ಬರ್ತದ್ರೆ, ಆ ಕ್ರಾಸ್ ಮೂಲಕ ಹೋದ್ರೆ ಈ ಅಗಡಿ ತೋಟ ಕಂಡು ಬರ್ತೈತಿ ನೋಡ್ರಿ. ಇದು ಭಾರಿ ಐತಿ ಬಿಡ್ರಪ್ಪ. ಇದು ಒಂದು ಪ್ರಸಿದ್ಧ ಸಾವಯವ ಕೃಷಿ ತೋಟ ಆಗ್ಯದ ನೋಡ್ರಿ. ಮತ್ತು ಹಳ್ಳಿಯ ಪ್ರವಾಸೋದ್ಯಮ ತಾಣವೂ ಕೂಡ ಇದಾಗ್ಯದ್ರಿ. ಇದು ಅಂದಾಜು ಒಟ್ಟು ಒಂದು 40 ಎಕರೆ ತೋಟ ಐತಿ ನೋಡ್ರಪ್ಪ. ಈ ತೋಟದೊಳಗೆ ನಮ್ಮ ಉತ್ತರ ಕರ್ನಾಟಕ ಗ್ರಾಮೀಣ ಭಾಗದ ಸಂಸ್ಕೃತಿ ಸಂಪ್ರದಾಯ ಒಳಗೊಂಡೈತಿ ನೋಡ್ರಪ್ಪ. ಆಮೇಲೆ ಪ್ರಾಚೀನ ಕಾಲದ ಅಂದ್ರೆ ಹಳ್ಳಿಯ ಸೊಗಡನ್ನು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಇಡೀ ಚಿತ್ರಣವನ್ನು ಈ ತೋಟದೊಳಗೆ ಇವರು ನಿರ್ಮಾಣ ಮಾಡ್ಯಾರ ನೋಡಪ್ಪ. ಇಲ್ಲಿ ತಿನ್ನಾಕ ಜ್ಯೂಸು, ಆಮೇಲೆ ಚಹಾ ಪಾನೀಯ ಕುಡಿಯಾಕ, ಆಮೇಲೆ ಮನೋರಂಜನೆ ಮಾಡೋಕೆ ಯಾವುದೂ ಕಡಿಮೆ ಇಲ್ಲ ನೋಡ್ರಪ್ಪ. ಇಲ್ಲಿ ಒಟ್ಟು ಲಿಮಿಟ್ ಅನ್ನೋದು ಇಲ್ಲ. ಎಷ್ಟು ಬೇಕಾದಷ್ಟು ತಿನ್ಬೋದು, ಎಷ್ಟು ಬೇಕಾದಷ್ಟು ಊಟ ಮಾಡ್ಬೋದು, ಜ್ಯೂಸ್ ಕುಡಿಬೋದು. ಮುಂಜಾನೆ ಎದ್ದು 10 ಗಂಟೆಗೆ ನೀವು ಈ ತೋಟದೊಳಗೆ ಹೋದ್ರೆ ಆಯ್ತು ನೋಡಪ್ಪ. ಒಮ್ಮೆಗೆ ಸಂಜೆ 6ಕನ ಹೊರಗೆ ಬರ್ಬೋದು. ಇಲ್ಲಿ ನಿಮಗೆ ಎಂಜಾಯ್ ಮಾಡಬೇಕು ಅಂತಂದ್ರೆ ಸವಾರಿಗಳದಾವ. ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಆದ್ರೆ ಎತ್ತಿನ ಬಂಡಿ ಸವಾರಿ ಐತಿ, ಕುದುರೆ ಸವಾರಿ ಐತಿ. ಕುದುರೆ ಮ್ಯಾಗ ಕುಂತ್ಕೊಂಡು ಒಬ್ಬರ ಅಡ್ಡಾಡಿ ಬರ್ಬೋದು. ಆಮೇಲೆ ಕುದುರೆ ಟಾಂಗಾಗಳದಾವ. ಆಮೇಲೆ ಟ್ಯಾಕ್ಟ್ರಿ ಸವಾರಿ ಐತಿ. ಇಷ್ಟೆಲ್ಲ ಸವಾರಿಗಳನ್ನು ನಾವು ಈ ತೋಟದೊಳಗೆ ಮಾಡ್ಬೋದು ನೋಡ್ರಪ್ಪ. ಆಮೇಲೆ ಇಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ತೋಟದೊಳಗೆ ನಡೀತಾವೆ ನೋಡ್ರಪ್ಪ. ಅಂದ್ರೆ ಕುಂಬಾರಿಕೆಯ ಅನುಭವ ಆಗ್ತದೆ. ಅಂದ್ರೆ ಮಣ್ಣಿನ ಮಡಿಕೆ ಹೆಂಗೆ ತಯಾರು ಮಾಡೋದು, ಗೊಂಬೆ ಆಟ ಅಂದ್ರೆ ಪಪೆಟ್ ಶೋ ಅಂತೇಳಿ ಮಾಡ್ತಾರೆ. ಆಮೇಲೆ ಮ್ಯಾಜಿಕ್ ಶೋ ಅಂತ ಮಾಡ್ತಾರೆ. ಆಮೇಲೆ ಗ್ರಾಮೀಣ ಉಡುಗೆಗಳನ್ನು ಇಲ್ಲಿ ತೊಟ್ಕೊಂಡು ಫೋಟೋ ತೆಗೆಸ್ಕೊಳ್ಳುವಂಥ ಅವಕಾಶ ಇಲ್ಲಿ ಐತೆ ನೋಡ್ರಿ. ಅಂದ್ರೆ ನಾವು ರೈತರ ಡ್ರೆಸ್ ಹಾಕ್ಕೋಬೋದು, ಕೊಡಗಿನ ಡ್ರೆಸ್ಗಳನ್ನು ಹಾಕ್ಕೋಬೋದು. ಆಮೇಲೆ ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಈ ಡ್ರೆಸ್ಸುಗಳನ್ನು ಹಾಕ್ಕೊಂಡು ನಾವು ಫೋಟೋ ತೆಗೆಸ್ಕೊಂಡು ಮಸ್ತ್ ಮಜಾ ಎಂಜಾಯ್ ಮಾಡ್ಬೋದು ನೋಡಪ್ಪ. ಆಮೇಲೆ ಹತ್ತತ್ತ ಮುಂದ್ಕೊತ ಹೋದ್ರೆ ಹಗ್ಗದ ಮೇಲಿನ ನಡಿಗೆ ನೀವು ವಿಡಿಯೋದೊಳ್ಳ ನೋಡಾಕತ್ತೀರಿ. ಹಗ್ಗದ ಮೇಲೆ ನಾವು ಹೋಗಾಕತ್ತಿದ್ಕೊಂಡು ನಾವೇನು ಈಗ ಬೀಳ್ತೀವೇನಪ್ಪ ಅಂತ ಅನ್ನಿಸ್ತದೆ. ಆದರೆ ಹಿಡ್ಕೊಳಕ್ಕೂ ಕೂಡ ಅವರು ಹಗ್ಗ ಕಟ್ಟಿರ್ತಾರೆ. ಅದಕ್ಕೆ ಈ ಹಗ್ಗದ ಮೇಲಿನ ನಡಿಗೆ ಭಾಳ ಎಂಜಾಯ್ಮೆಂಟ್ ಆಗ್ತದೆ. ಆಮೇಲೆ ಮ್ಯೂಸಿಕಲ್ ಚೇರ್ ಅದ, ಹಗ್ಗ ಜಗ್ಗಾಟ, ಆಮೇಲೆ ದೋಣಿ ವಿಹಾರ ಅಂದ್ರೆ ಬೋಟಿಂಗ್ ವ್ಯವಸ್ಥೆ ಇಲ್ಲೈತಿ. ಆಮೇಲೆ ಮಳೆ ನೃತ್ಯ ಅಂದ್ರೆ ರೈನ್ ಡ್ಯಾನ್ಸ್, ಅದ್ರ ಮೇಲೆ ನೀರು ಸಿಂಪಡಿಸ್ತಾ ಇದ್ದಾರೆ. ಮಳೆ ಬರ್ತಾ ಇರ್ತದೆ, ಕೆಳಗಡೆ ನಾವು ಮ್ಯೂಸಿಕ್ ಇರ್ತೈತಿ. ಆ ಪ್ರಕಾರ ನಾವು ಡ್ಯಾನ್ಸ್ ಹೊಡೆದು ಸಖತ್ತಾಗಿ ಮಸ್ತಾಗಿ ಇಲ್ಲಿ ಎಂಜಾಯನ್ನು ಮಾಡ್ಬೋದಾಗಿದೆ. ಇನ್ನೂ ನೋಡ್ಬೇಕಂತಂದ್ರೆ ಬಹಳ ಅದಾವೆ ನೋಡಪ್ಪ ಈ ತೋಟದೊಳಗೆ. ಇದು ಎಲ್ಲರ ಮನೋರಂಜನೆಗಾಗಿ ಅಂದ್ರೆ ಎಂಜಾಯ್ ಮಾಡೋಕ್ಕೆ ಐತೆ ನೋಡಪ್ಪ ಅಂಥೇಳಿ ಹೇಳ್ಬೋದು. ಇನ್ನು ಊಟಕ್ಕೆ ಏನೈತಪ್ಪ ಅಂತಂದ್ರೆ ಅದು ಕೂಡ ಮಸ್ತ್ ಐತೆ ಬಿಡ್ರಪ್ಪ. ಈ ತೋಟದೊಳಗೆ ಈ ಕೃಷಿ ಹೊಲದೊಳಗೆ ಬೆಳೆದ ದವಸ ಧಾನ್ಯಗಳನ್ನು ಬೆಳೆಸಿ ಅಂದ್ರೆ ಪದಾರ್ಥಗಳನ್ನು ಬೆಳೆಸಿ ಇಲ್ಲೇ ಸಾವಯವಗಳ ಮೂಲಕ ಅಡುಗೆ ಆಹಾರ ತಯಾರು ಮಾಡ್ತಾರೆ ನೋಡ್ರಪ್ಪ. ಅದು ಈ ತೋಟದೊಳಗೆ ಭಾಳ ವಿಶೇಷ ನೋಡ್ರಪ್ಪ. ಇದು ಮುಂಜಾನೆ ಎದ್ದು ಹೋದ ಕೂಡಲೇ ಚಾಲೂನ ನೋಡ್ರಿ, ಶೇಂಗಾದ ಚಕ್ಕಿ ತಿನ್ನೋದ ಎಷ್ಟು ಚಕ್ಕಿ ತಿಂದರೂ ಸಾಲಂಗಿಲ್ಲ. ಅದಾದ ಮೇಲೆ
ಉತ್ತರ ಕರ್ನಾಟಕದ ಗೃಹಿಣಿ ಬಂದು ಅತಿಥಿ ಸತ್ಕಾರ ಮಾಡ್ಕೋತಾರೆ, ಗೌರವ ಕೊಡ್ತಾರೆ ನಿಮ್ಗೆ. ಹಂಗೆ ಮುಂದ್ಕತ್ತ ಆದ್ರೆ ಕಳಸ ಹಿಡಿದು ಒಬ್ಬ ಮಹಿಳೆ ಬರ್ತಾಳೆ, ನಿಮಗೆ ಬೆಳಗಿ ಸ್ವಾಗತ ಮಾಡ್ಕೊಳ್ತಾಳೆ. ಅಂದ್ರೆ ನಿಮ್ಗೆ ಕಳಸ ಬೆಳಗಿಸಿ ಸ್ವಾಗತ ಮಾಡ್ಕೋತಾರೆ ಅವರು ಈ ತ್ವಾಟಕ್ಕೆ. ಮತ್ತು ಮುಂದೆ ಹಂಗೆ ಆದ್ರೆ ಈ ಸಂಸ್ಕೃತಿ ಸಂಪ್ರದಾಯದ ಹಂಗೆ ಮತ್ತೋರ್ವ ಮಹಿಳೆ ಬಂದು ನಿಮ್ಗೆ ಹೂಗುಚ್ಚ ಕೊಟ್ಟು ಮತ್ತವರು ಈ ತ್ವಾಟಕ್ಕೆ ಸ್ವಾಗತ ಮಾಡ್ಕೋತಾರೆ ನೋಡ್ರಿ. ಆಮೇಲೆ ಇವರೆಲ್ಲ ಸ್ವಾಗತ ಮಾಡ್ಕೊಂಡ ಮೇಲೆ ಸ್ಟಾರ್ಟ್ ಆಯ್ತು ನೋಡ್ರಪ್ಪ. ಫಸ್ಟಿಗೆ ನಿಮ್ಗೆ ಹಣ್ಣಿನ ಜ್ಯೂಸು, ಆಮೇಲೆ ಗ್ರೀನ್ ಟೀ, ಆಮೇಲೆ ಕಬ್ಬಿನ ಹಾಲು, ಅಂಬ್ಲಿ, ಮಜ್ಜಿಗೆ, ಹಣ್ಣಿನ ಜ್ಯೂಸು, ಹಿಂಗೆ 1-2 ಜ್ಯೂಸು. ಏನು ಕುಡಿತೀರಿ ಏನು ಬಿಡ್ತೀರಿ, ಎಷ್ಟು ಕುಡಿತೀರಿ ಎಷ್ಟು ಬಿಡ್ತೀರಿ ಅದನ್ನು ನಿಮಗೆ ಬಿಟ್ಟು ಕೊಟ್ಟಿದ್ದು ನೋಡ್ರಪ್ಪ. ಎಲ್ಲ ಥರದ ಜ್ಯೂಸು, ಟೀ, ಗ್ರೀನ್ ಟೀ ಇಲ್ಲಿ ತೋಟದೊಳಗೆ ಐತಿ ನೋಡ್ರಪ್ಪ. ಅದು ಕುಡಿಯೋಕೇನು ಲಿಮಿಟ್ ಅನ್ನೋದ ಇಲ್ಲ ನೋಡ್ರಿ, ಎಷ್ಟು ಬೇಕಾದಷ್ಟು ಕುಡಿಬೋದು. ನೀವು ಕಬ್ಬಿನ ಗಾನ ಈ ವಿಡಿಯೋದಾಗ ನೋಡಕತ್ತೀರಿ. ಒಳ್ಳೆ ತಾಜಾ ಹಾಲು ಐತಿ ನೋಡ್ರಿ. ಅದು ನೀವೇ ಗಾನ ಹಾಕಿ ನೀವೇ ಪ್ರೆಸ್ ಆಗಿ ತಯಾರು ಮಾಡಿಕೊಂಡು ಕುಡಿಬೋದು ನೋಡ್ರಿ. ಇಲ್ಲಿ ಏನೇ ಮಾಡಿದರೂ ಯಾವುದೇ ಕೆಮಿಕಲ್ ಇರೋದಿಲ್ಲ ನೋಡ್ರಿ. ಯಾವ ಆಹಾರದೊಳಗೂ ಇರೋದಿಲ್ಲ, ಯಾವ ಜ್ಯೂಸಿನೊಳಗೂ ಕೂಡ ಇಲ್ಲಿ ಇರೋದಿಲ್ಲ. ಎಲ್ಲ ಪ್ರೆಸ್ ಆಗಿ ಎಲ್ಲ ತಯಾರು ಮಾಡಿಕೊಂಡು ನೀವೇ ಈ ಹಾಲು ಕುಡಿಬೋದು. ಅದನ್ನು ನೀವು ಈ ವಿಡಿಯೋದಲ್ಲಿ ನೋಡಕತ್ತೀರಿ. ಅದು ಹೆಂಗೆ ಐತಿ ಅಂತ ನೀವು ಕಮೆಂಟ್ಸ್ನಲ್ಲಿ ಹೇಳ್ಬೇಕ್ರಿ. ಭಾಳ ಚಲೋ ಅನಿಸಿದ್ರು ಅಂತಂದ್ರೆ ಈ ವಿಡಿಯೋನ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡ್ಬೇಕ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಬೇಕು ನೋಡ್ರಿ. ಅಂದ್ರೆ ಈ ತೋಟ ಮಾಡಿದ ಮಾಲಕಗೆ ಪುಣ್ಯ ಬರಬೇಕು ನೋಡಪ್ಪ. ಬರೀ 700 ರೂಪಾಯಿ ತೊಗೊಂಡು ಇಷ್ಟೆಲ್ಲ ಕೊಡ್ತಾನ ಅಂತಂದ್ರೆ ಭಾರಿ ಗ್ರೇಟ್ ಆಯ್ತು ಬಿಡ್ರಪ್ಪ. ಸಣ್ಣವ್ರಿಗೆ ಆದ್ರೆ 400 ತೊಗೋತಾರೆ. ಇಷ್ಟೇ ರೊಕ್ಕದಾಗ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟು ನೀವು ಎಂಜಾಯ್ ಮಾಡಿ ಬರ್ಬೋದು ನೋಡ್ರಪ್ಪ. ಆಮೇಲೆ ಇಲ್ಲಿ ಎಲ್ಲ ರೀತಿಯಿಂದ ಉಡುಪುಗಳನ್ನು, ವೇಷಾಲಂಕಾರಗಳನ್ನು ಧರಿಸಿಕೊಂಡು ಫೋಟೋ ತೆಗೆದುಕೊಳ್ಬೋದು ನೋಡ್ರಪ್ಪ. ಅಗಳೇ ಹೇಳ್ದಂಗೆ ಇಲ್ಲಿ ಕೊಡಗಿನ ಉಡುಪು ಹಾಕ್ಕೊಂಡು ಫೋಟೋ ತಕ್ಕೋಬೋದು ನೋಡಪ್ಪ. ಆಮೇಲೆ ಕಾಯಿಪಲ್ಲೆ ಮಾರುವ ರೈತನ ಡ್ರೆಸ್ ಹಾಕೋಬೋದು, ಅದನ್ನು ಕೂಡ ಫೋಟೋ ತಕ್ಕೋಬೋದು. ಮತ್ತು ಹೆಣ್ಮಕ್ಳಿಗೂ ಇಲ್ಲಿ ಎಲ್ಲ ರೀತಿಯಿಂದ ಹಳ್ಳಿಯ ಸೀರೆ ಉಡುಗೆಯನ್ನು ತೊಟ್ಕೋಬೋದು. ಮತ್ತು ವಿವಿಧ ಆಭರಣಗಳನ್ನು ಹಾಕೋಬೋದು. ಆಮೇಲೆ ಮೆಹಂದಿಯನ್ನು ಅವರಿಗೆ ಹಚ್ಚಲಾಗ್ತದೆ, ಅದರ ಉಪಯೋಗವನ್ನು ಪಡ್ಕೋಬೋದು. ಇದೆಲ್ಲವೂ ಕೂಡ ಏನಿರ್ತದಪ್ಪ ಅಂತಂದ್ರೆ ಉಚಿತವಾಗಿಯೇ ಇರ್ತದೆ. ಮೊದಲೇನು 700 ರೂಪಾಯಿ ಟಿಕೆಟ್ ಕೊಟ್ಟಿರ್ತೀರಿ, ಅದರೊಳಗನ ಈ ಎಲ್ಲ ವ್ಯವಸ್ಥೆ ಇರ್ತೈತೆ ನೋಡಪ್ಪ. ಆಮೇಲೆ ಎಕ್ಸ್ಟ್ರಾ ಅಮೌಂಟ್ ತೊಗೊಂಡು ಕೂಡ ನೀವು ಮತ್ತೆ ಎಂಜಾಯ್ ಮಾಡ್ಬೋದು. ಏನಪ್ಪ ಅಂತಂದ್ರೆ ಈ ಲಂಬಾಣಿ ಡ್ರೆಸ್ ಹಾಕೋಬೇಕಂದ್ರೆ, ಆಮೇಲೆ ರಾಜಸ್ಥಾನಿ ಡ್ರೆಸ್ ಹಾಕೋಬೇಕಂದ್ರೆ, ಮತ್ತು ಪಂಜಾಬಿ ಡ್ರೆಸ್ ಹಾಕೋಬೇಕಂತಂದ್ರೆ ಹಿಂಗೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ವಿಶೇಷ ಉಡುಗೆ ತೊಡುಗೆಗಳನ್ನು ಹಾಕ್ಕೊಂಡು ನೀವು ಫೋಟೋ ತಕ್ಕೋಬೇಕು, ಎಂಜಾಯ್ ಮಾಡಬೇಕು ಅಂತಂದ್ರೆ ಮತ್ತು ಅದಕ್ಕೆ ರೊಕ್ಕ ಬೇರೆ ಐತಪ್ಪ. ಅದನ್ನು ಬೇರೆ 100-200 ಕೊಟ್ಟು ನೀವು ಆ ಉಡುಗೆ ತೊಡುಗೆಗಳನ್ನು ಹಾಕ್ಕೊಂಡು ಮಸ್ತ್ ಫೋಟೋ ತಕ್ಕೊಂಡು ಭಾರಿ ಎಂಜಾಯ್ ಮಾಡ್ಬೋದು ನೋಡ್ರಪ್ಪ. ಆಮೇಲೆ ಇಲ್ಲಿ ಮುಂದಕ್ಕೆ ಹೋದ್ರೆ ಹೊಟ್ಟೆ ತುಂಬ ನಾಷ್ಟ ಐತಿ ನೋಡ್ರಿ. ದ್ವಾಸೆ ಮೇಲೆ ಚಟ್ನಿ, ದ್ವಾಸೆದಾಗ ತುಪ್ಪ ಮತ್ತು ಸಾವಯವ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇವೆಲ್ಲ ಹಚ್ಕೊಂಡು ತಿಂದು ಬಿಟ್ರೆ ನಾಷ್ಟ ಭಾರಿ ನಾಷ್ಟ ನೋಡಪ್ಪ. ಅದಾದಮೇಲೆ ಮತ್ತು ಗ್ರೀನ್ ಟೀ ಇರ್ತೈತೆ ನೋಡಪ್ಪ, ಚಹಾ ವ್ಯವಸ್ಥೆ ಇರ್ತದೆ. ನಾಷ್ಟ ಆದಮೇಲೆ ಮತ್ತು ನೋಡೋಕೆ ಚಲೋನ ಮಾಡೋದು ನೋಡ್ರಪ್ಪ. ಏನಪ್ಪ ಅಂತ ಅಂದ್ರೆ ಅಲ್ಲಿ ಮುಂದಕ್ಕೆ ಹೋದ್ರೆ ಜ್ಯೋತಿಷ್ಯ ಹೇಳ್ತಾರೆ. ಅದಕ್ಕಾಗಿನ ಅಲ್ಲಿ ಒಂದು ಕೋಣೆ ಕಟ್ಸ್ಯಾರ. ಆ ಕೋಣೆ ಒಳಗೆ ಒಬ್ಬ ಜ್ಯೋತಿಷ್ಯ ಹೇಳೋ ಕೂತಿರ್ತಾನೆ.
ಅದಕ್ಕೆ ಯಾವುದೇ ರೊಕ್ಕ ಇರೋದಿಲ್ಲ ನೋಡ್ರಪ್ಪ. ಆದ್ರೆ ಅವ್ರಿಗೆ ಕನ್ನಡ ಬರೋಂಗಿಲ್ಲ. ನಿಮಗೆ ಕನ್ನಡ ಹಿಂದಿ ಬರ್ತಿತ್ತು ಅಂತಂದ್ರೆ ನೀವು ಅಲ್ಲಿ ಹೋಗಿ ಅವನ ಹತ್ರ ನಿಮ್ಮ ಜ್ಯೋತಿಷ್ಯವನ್ನು ನೀವು ಕೇಳ್ಬೋದು. ಆ ಜ್ಯೋತಿಷ್ಯ ಹೇಳೋ ಕೋಣಿ ನೀವು ಈ ವಿಡಿಯೋದೊಳಗೆ ನಿಮಗೆ ಕಾಣಕತ್ತೆ ಐತೆ ನೋಡ್ರಪ್ಪ. ಅದಾದ ಮೇಲೆ ಅಲ್ಲಿ ಮ್ಯಾಜಿಕ್ ಶೋ ನಡಿತೈತಿ, ಅಂದ್ರೆ ಜಾಜು ಮಾಡ್ತಾರೆ. ಭಾಳ ಜನ ಅದನ್ನು ಕುಂತ್ಕೊಂಡು ನೋಡೋಕೆ ವ್ಯವಸ್ಥೆಯನ್ನು ಮಾಡುತ್ತಾರೆ. ಇಲ್ಲಿ ಭಾಳ ಮಸ್ತಾಗಿ ಜಾಜುವನ್ನು ತೋರಿಸ್ತಾರೆ. ಅದಾದ ನಂತರ ಅಲ್ಲಲ್ಲಿ ಜೋಕಾಲಿಗಳದಾವ. ಆ ಜೋಕಾಲಿಗಳನ್ನು ಈ ಹೆಣ್ಣುಮಕ್ಕಳು ಮತ್ತು ಸಣ್ಣ ಪುಟ್ಟ ಹುಡುಗರು ಆಡ್ತಕ್ಕಂಥ ಸಾಮಾನುಗಳು ಕೂಡ ಅಲ್ಲಿ ಅದಾವ ನೋಡ್ರಿ. ಇವೆಲ್ಲ ಆಟ ಆಡಿ ನೋಡಿ ಎಂಜಾಯ್ ಮಾಡಿ ಫೋಟೋ ತಕ್ಕೊಂಡು ಬರುವಷ್ಟರೊಳಗನ ಮತ್ತೇನಾಗಿರ್ತದೆ, ಹೊಟ್ಟೆ ಸಡ್ಲಾಗಿರ್ತದೆ, ಟೈಮ್ ಬೇರೆ ಆಗಿರ್ತದೆ. ಮತ್ತು ಹಂಗೆ ಊಟಕ್ಕೆ ಹೋಗಿಬಿಡೋದು ನೋಡಪ್ಪ. ಅಷ್ಟರೊಳಗೆ ಅವರು ಕೂಡ ಊಟ ರೆಡಿ ಮಾಡೇ ಬಿಟ್ಟಿರ್ತಾರೆ. ಊಟಕ್ಕೆ ಏನಪ್ಪ ಅಂತೀರ, ಏನು ತಿಂತಿ ಏನು ಬಿಡ್ತಿ ಅಷ್ಟೈತೆ ನೋಡ್ರಪ್ಪ. ಚಪಾತಿ ಅಂದ್ರೆ ಚಪಾತಿ, ರೊಟ್ಟಿ ಅಂದ್ರೆ ರೊಟ್ಟಿ, ಹೂರ್ಣದ ಹೋಳ್ಗೆ, ಶೇಂಗಾದ ಹೋಳ್ಗೆ, ತುಪ್ಪ, ಶಿಕರ್ಣಿ, ಆಮೇಲೆ 2-3 ಥರ ಪಲ್ಯ, ಮೊಸರು, ಉಪ್ಪಿನಕಾಯಿ, ಸಂಡ್ಗಿ, ಕುರುಡ್ಗಿ, ಚಟ್ನಿ, ಅನ್ನ, ಸಾರು, ಇನ್ನು ಬೇರೆ ಬೇರೆ ಎಲ್ಲ ಥರದ ವ್ಯವಸ್ಥೆ ಇಲ್ಲಿ ಮಾಡಿರ್ತಾರೆ. ರುಚಿ ರುಚಿಯಾದ ಮಸ್ತ್ ಊಟ ಮಾಡಿಸಿರ್ತಾರೆ ನೋಡ್ರಪ್ಪ. ನಿಮಗೆ ಈ ಊಟ ಲೈಕ್ ಆದ್ರೆ ಕಮೆಂಟ್ಸ್ನಲ್ಲಿ ಹೇಳಬೇಕು ನೋಡ್ರಪ್ಪ. ಇನ್ನೂ ಏನು ಬೇಕು ಅಂತ ಹೇಳ್ರಿ. ಭರ್ಜರಿ ಮೃಷ್ಟಾನ್ನ ಭೋಜನ ಸವಿದ ಮೇಲೆ ಮತ್ತು ನೀವು ಮುಂದ್ಕತ್ತ ಹೋದ್ರೆ ಅಲ್ಲೇ ಪಾನ್ ಇರ್ತೈತಿ, ಅಂದರೆ ಎಲೆ ಅಡಿಕೆನೂ ಕೂಡ ಅವರ ಕೊಡ್ತಾರೆ. ಇದು ಮುಗಿದ ಮೇಲೆ ಮತ್ತು ಹಂಗೆ ಮುಂದಕ್ಕೆ ಹೋದ್ರೆ ಅಲ್ಲಿ ಹುಣ್ಸಿಕಾಯಿ ಚಟ್ನಿ ಕೊಡ್ತಾರೆ, ರಾಗಿ ಅಂಬಲಿ ಕೊಡ್ತಾರೆ, ಆಮೇಲೆ ಕುರ್ಕುರಿ ಟೈಪ್ ಹಪ್ಪಳ ಕರೆದದ್ದು ಚಕ್ಕಿ ಕೊಡ್ತಾರೆ. ಇವೆಲ್ಲ ತಿನ್ಕೋತ ಅಲ್ಲೆಲ್ಲ ನೋಡ್ಕೋತ ಮ್ಯೂಸಿಕ್ ಡ್ಯಾನ್ಸು, ಮಳೆ ಡ್ಯಾನ್ಸು ಅದು ಎಲ್ಲ ನೋಡಿಕೊಂಡು ಬೇರೆ ಬೇರೆ ರೀತಿಯಂಥ ಎಲ್ಲ ಮನೋರಂಜನೆ ಕಾರ್ಯಕ್ರಮಗಳು ಇಲ್ಲಿ ನಡೀತಾವೆ. ಅಷ್ಟರೊಳಗೆ ಮತ್ತು ಟೈಮ್ ಸರಿದಿರ್ತದೆ. ಆಗ ಸಾಯಂಕಾಲ ಆಗಿಬಿಟ್ಟಿರ್ತದೆ. ಮತ್ತು ಅವಾಗ ಸ್ನ್ಯಾಕ್ಸ್ ಕೊಡಕ್ಕೆ ಚಲೋ ಮಾಡ್ತಾರೆ ನೋಡಪ್ಪ. ಮತ್ತು ಅವಾಗ ನಿಮ್ಗೆ ಗಿರ್ಮುಟ್ಟ, ಬಜ್ಜಿ, ಚೋಡ ಮತ್ತು ಮಣ್ಣಿನ ಕಪ್ನ್ಯಾಗ ಚಾ, ಇಷ್ಟೆಲ್ಲ ವ್ಯವಸ್ಥೆ ಅಲ್ಲಿ ಈ ಅಗಡಿ ತೋಟನೊಳಗೆ ಇರ್ತೈತೆ ನೋಡಪ್ಪ. ಇಷ್ಟೆಲ್ಲ ಎಂಜಾಯ್ ಮಾಡಿ ಇಷ್ಟೆಲ್ಲ ತಿನ್ನೋದ್ರೊಳಗೆ ನಿಮ್ಮದು ಹೊಟ್ಟೆನೂ ನಿಬ್ರಾಗಿರ್ತದೆ. ಮತ್ತು ನಿಮ್ಗೆ ಅಲ್ಲಿ ಎಲ್ಲ ವ್ಯವಸ್ಥೆನೂ ಕೂಡ ಶೌಚಾಲಯವನ್ನು ಮಾಡಿಸೇ ಬಿಟ್ಟಿರ್ತಾರೆ. ಅದಕ್ಕೆ ನೀವೆಲ್ಲ ಹೊಟ್ಟೆ ಖಾಲಿ ಮಾಡಿಕೊಂಡು ನಿಮ್ಮ ಊರಿಗೆ ಎಂಜಾಯ್ ಮಾಡಿಕೊಂಡು ನಿಮ್ಮ ಗಾಡಿ ಹತ್ತಿ ಹೋಗ್ಬೋದು ನೋಡಪ್ಪ. ಇನ್ನು ಲಾಸ್ಟಿಗೆ ಪಟ್ಟಿ ಹೆಂಗೆ ನೇಯ್ತಾರ ಅನ್ನೋದು ಇಲ್ಲಿ ಮಿಷನ್ ಅದ. ಇದನ್ನು ನೋಡ್ಕೋತ ಮತ್ತು ಮುಂದೆ ಹಂಗೆ ದೋಣಿ ವ್ಯವಹಾರವನ್ನು ನೋಡ್ಕೋತ ಕೊನೆಗೆ ಈ ವಿಡಿಯೋ ಮುಗಿಲಾಕ ಬಂದದ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋತ, ಶೇರ್ ಮಾಡ್ಕೋತ, ಕಮೆಂಟ್ಸ್ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ.